ಇಲ್ಲಿ ಬಂದ್ಮೇಲೆ ಫ್ರೆಂಡ್ಶಿಪ್ ಕಂಟಿನ್ಯೂ ಆ ಥರದ್ದು ಏನಾದರೂ ಇದೆಯಾ? ನಾನು ಏನು ಅನ್ಕೊಂಡಿಲ್ಲ, ಏನು ಅನ್ಕೊಳ್ಳಿಲ್ಲ. ಸೂಪರ್, ಖಾಲಿ ಇದೆ ತಲೆ, ಏನು ಅನ್ಕೊಂಡಿಲ್ಲ. ಓಕೆ. ಎಸ್, ಮೋಕ್ಷಿತ್ ಅವರೇ, ನಮಗೇನಪ್ಪ ಅಂತ ಹೇಳಿದ್ರೆ, ನೀವು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು, ಬಿಗ್ ಸ್ಕ್ರೀನ್ ಮೇಲೆ ನೀವು ನೋಡಬೇಕು, ಹಿಟ್ ಸಿನಿಮಾಗಳನ್ನು ಸೀರಿಯಲ್ಗಿಂತ ನಮಗೆ ಹಿಟ್ಸ್ ಬಿಗ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿ ನಾವು ಸೆಲೆಬ್ರೇಟ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಖಂಡಿತ ನಮಗೆ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಇದೆ. ಮುಂದಿನ ಪಯಣ ಹೇಗಿರುತ್ತೆ, ಏನೇನು ಪ್ಲ್ಯಾನ್ಸ್ಗಳಿದ್ದಾವೆ? 100% ಅವಕಾಶಗಳು ಹುಡುಕೊಂಡು ಬಂದೇ ಬರುತ್ತೆ. ಹೇಗಿರುತ್ತೆ ಮುಂದಿನ ಜರ್ನಿ? ಏನು ಪ್ಲ್ಯಾನ್ಸ್ ಅಂತ ಮಾಡೋದಾದರೆ? ಪ್ಲ್ಯಾನ್ಸ್ ಅಂತ ಏನೂ ಇಲ್ಲ. ಇವಾಗ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ ನಂದು, ಒಂದು ಸಾಂಗ್ ಬಿಟ್ಟು ಒಂದು ಬಾಕಿ ಇದೆ. ಅದಾಯಿತು ಅಂತಂದರೆ ರಿಲೀಸಿಗೆ ರೆಡಿ ಇದೆ. ಡಬ್ಬಿಂಗ್ ಕೂಡ ಆಯಿತು, ಅದು ಕನ್ನಡ ಮತ್ತು ತೆಲುಗುಲಿ ರಿಲೀಸ್ ಆಗುತ್ತೆ ಸಿನಿಮಾ ಅದು. ಸೊ ಹೆಂಗೆ ಬರುತ್ತೆ ಲೈಫ್ ಹಂಗೆ ತೊಗೊಂಡು ಹೋಗ್ತೀನಿ ನಾನು, ಗೋ ವಿತ್ ದ ಫ್ಲೋ. ನಾನು ಯಾವುದು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿಲ್ಲ. ಏನು ಬರುತ್ತೆ ಆ ಟೈಮಿಂಗ್ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ, ಎಸ್ ಆರ್ ನೋ, ಹಾಗೆ ಹೋಗ್ತಾ ಇರ್ತೀನಿ ನಾನು. ಲೈಫಲ್ಲಿ ಅಂತ ಬಂದಾಗ ಯಾವತ್ತೂ ಕೂಡ ಮರೆಯೋದಕ್ಕಾಗದಂಥ ವಿಚಾರ ಏನಾದರೂ ಇದೆ? ಯಾಕಂತ ಹೇಳಿದ್ರೆ ಈಗ ನೀವು ಮಾತು ಮೊದಲು ಕೇಳ್ತಿದ್ರು, ಈಗ ಇನ್ನೂ ಕೂಡ ಕೇಳುವಂಥ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಏನೇ ಹೇಳಿದ್ರು ಮೋಕ್ಷಿತ್ ಅವರು ಹೇಳ್ತಿದ್ರು ನೋಡೋಣಪ್ಪ ಅಂತ ಕೇಳ್ತಾರೆ. ಏನಾದರೂ ಒಂದು ವಿಚಾರ, ಅದು ನೋವಾಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು, ಏನೋ ಒಂದು ಎಲ್ಲೋ ಹೇಳದಂಥ ವಿಚಾರ ಇದ್ದರೆ ಶೇರ್ ಮಾಡಬಹುದಾ ಅಂತ, ಒಂದು ಸ್ಫೂರ್ತಿದಾಯಕವಾಗಿರಲಿ ವಿಚಾರಗಳು ಅಂತ ಹೇಳಿ. ಕುಗ್ಸೋದಕ್ಕೆ ಜನ ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಎತ್ತಿ ಹಿಡಿಯೋದಕ್ಕೆ ಒಬ್ರು ಇದ್ದೇ ಇರ್ತಾರೆ, ಅದೇ ನನ್ನ ಫ್ಯಾನ್ಸ್. ಸೊ ಕುಗ್ಸೋ ಜನ ಒಂದು 10% ಆದರೆ 90% ಜನ ನಮ್ಮನ್ನು ಎತ್ತಿ ಹಿಡಿತಾರೆ. ಒಳಗೂ ಹಾಗೆ ಆಗಿದ್ದು, ಕುಗ್ಸೋಕೆ ಅಲ್ಲಿ ನೋಡ್ತಿದ್ರು, ಆದರೆ ಸುದೀಪ್ ಸರ್ ಬಂದು ನನಗೆ ಅಪ್ರಿಸಿಯೇಷನ್ ಕೊಡುವಾಗ ಅದು ನನ್ನನ್ನು ಬೂಸ್ಟ್ ಮಾಡ್ತಾಯಿತ್ತು. ಅದೇ ರೀತಿ ಹೊರಗೂ ನಡೀತಾ ಇತ್ತು. ಕುಗ್ಸೋ ಪ್ರಯತ್ನ ಮಾಡೋಕ್ಕೆ ಕೆಲವು ಪೇಜಸ್ಗಳು ನೋಡ್ತಿದ್ರೆ, ಇನ್ನು ನನ್ನನ್ನು ಮೇಲೆತ್ತೋ ಪ್ರಯತ್ನ ನನ್ನ ಫ್ಯಾನ್ಸ್ಗಳು ಮಾಡಿದ್ದಾರೆ. ಸೊ ಜೀವನದಲ್ಲಿ ಅದೇ, ಕಹಿ ಘಟನೆಗಳಿದ್ಮೇಲೆ ಸಿಹಿ ಘಟನೆಗಳಿದ್ದೇ ಇರುತ್ತೆ. ಕಹಿ ಘಟನೆಗಳು ಚೂರಾದರೆ ಸಿಹಿ ಘಟನೆಗಳು ಜಾಸ್ತಿ ನಡೆಯುತ್ತೆ. ಸೊ ಎಲ್ಲೂ ಕುಗ್ಗದೆ, ನಿಮ್ಮತನ ನೀವು ಬಿಟ್ಕೊಡ್ದೆ, ಏನೇ ಬಂದರೂ ಧೈರ್ಯವಾಗಿ ಹಾನೆಸ್ಟಾಗಿ ಫೇಸ್ ಮಾಡ್ತು ಅಂತಂದರೆ ಒಳ್ಳೆತನಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಅದು ಹಾಗಾಗೇ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.